ನಮಸ್ತೆ ರೈತ ಮಿತ್ರರೇ. ಇವತ್ತು ಏನಪ್ಪ ವಿಷಯ ಅಂದರೆ, ಸುಳಿ ಬೆಂಡಾದ ಅಡಿಕೆ ಗಿಡಗಳಿಗೆ ಈ ಥರ ಸುಳಿ ಬೆಂಡಾಗ್ತಾಯಿದೆ. ಇದು ಏನು ಕೊರತೆ ಅಂತಂದು ಬೇರೆ ಕೃಷಿ ತಂತ್ರಜ್ಞಾನ ಮಾಹಿತಿ ಪ್ರಕಾರ ಇದಕ್ಕೆ ಪೋಷಕಾಂಶಗಳ ಕೊರತೆ ಅಂತ ಹೇಳಿದರು. ಯಾವ ಪೋಷಕಾಂಶ ಕೊರತೆ ಅಂತ ಕೇಳಿದಾಗ NPK ಅಲ್ಲದೆ ಲಘು ಪೋಷಕಾಂಶಗಳ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಈ ರೀತಿ ಆಗುತ್ತೆ ಅಂತಂದೇಳಿ ಮಾಹಿತಿ ಕೊಟ್ಟರು. ಅದಕ್ಕೇನು ಮಾಡಬೇಕು ಅಂತ ಕೇಳಿದಾಗ, ನೆಲ ಗಟ್ಟಿಯಾಗಿರ್ತದೆ, ಸ್ವಲ್ಪ ಸಡ್ಲು ಮಾಡಿ, ಅಂದರೆ ಒಂದು 4 ಎಕರೆ ತೆಗ್ಗು ಮಾಡಿ ಅದಕ್ಕೆ ಜಿಂಕ್ ಮತ್ತು ಪೊಟ್ಯಾಷಿಯಮ್ ಹ್ಯೂಮೇಟ್ ಮತ್ತು ಲಘು ಪೋಷಕಾಂಶಗಳಿರ್ತಕ್ಕಂಥವು ಯಾವುದಾದ್ರೂ ಸಿಕ್ಕಿದ್ರೆ ಹಾಕಿ ಆಮೇಲೆ ಅಂತ ಹೇಳಿದರು. ಹಾಗಾಗಿ ನಾವು ಇವತ್ತು ಜಿಂಕ್, ಪೊಟ್ಯಾಷಿಯಮ್ ಹ್ಯೂಮೇಟ್, ಆಮೇಲೆ ಸ್ವಲ್ಪ ಹ್ಯೂಮಿಕ್ ಆ್ಯಸಿಡನ್ನು ಮಿಕ್ಸ್ ಮಾಡಿ ಈ ರೀತಿ ಡ್ರೆಂಚ್ ಮಾಡೋಣ ಅಂತಂದು ಹೇಳಿ ಮಾಡ್ತಾಯಿದ್ದೀನಿ. ಈಗ ಒಂದು ಗಿಡಕ್ಕೆ ನೋಡೋಣ. ಇದು ಒಂಥರ ಡಾಕ್ಟರ್ ಸಾಯಿಲ್ ಥರ ಇದೆ. ಡಾಕ್ಟರ್ ಸಾಯಿಲರು ಇದೊಂಥರ ಅವರೇ ಮಾಡ್ತಾರೆ ಗೊತ್ತಿಲ್ಲ, ಕೊಡ್ತಾರೆ ಗಿಡಗಳಿಗೆ. ನೋಡೋಣ ಏನಾಗುತ್ತೆ, ಬದಲಾವಣೆ ಆಗುತ್ತೆ ಇಲ್ಲ ಅಂತ. ಕೆಲವೊಂದು ಗಿಡಗಳು, ಒಂದು 4-5 ಗಿಡಗಳು ಆಗಿದೆ ತೋಟದಲ್ಲಿ. ಅಂಥವುಗಳನ್ನು ಆಯ್ಕೆ ಮಾಡಿ ಸುಳಿ ಬಂಡಾಗೋದನ್ನು ನಿಯಂತ್ರಣ ಮಾಡಬೇಕಂತಂದು ಹೇಳಿ ಈ ರೀತಿ ಟ್ರಂಚಿಂಗ್ ವ್ಯವಸ್ಥೆ ಮಾಡಿದ್ದೀನಿ. ಮರನ ಅಡಿಕೆ ಚೆನ್ನಾಗಿ ಬಿಡ್ತದೆ, ಆದರೆ ಸುಳಿ ಬೆಂಡಾಗಿದೆ ಅಷ್ಟೇ. ಈ ಥರ ಕ್ರಾಸ್ ಗಂಡು ಥರ ಆಗ್ತಾಯಿದೆ. ಇದು ನಿಮಗೆ ಮಾಹಿತಿ ಪ್ರಕಾರ ನಿಮಗೆ ಸ್ವಲ್ಪ ಕಮೆಂಟ್ ಮುಖಾಂತರ ತಿಳಿಸಿ, ನಮಗೆ ಕೂಡ ವಿಷಯ ತಿಳಿಸಿ, ಇದು ಯಾಕೆ ಹೀಗೆ ಆಗಿದೆ ಅಂತಂದು ಹೇಳಿ ನಮಗೆ ತಿಳಿದಂಗೆ ಆಗುತ್ತೆ, ಮತ್ತೊಬ್ಬ ರೈತರಿಗೆ ಸಹಾಯ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಕಲ್ಪನೆ. ಜೈ ಜವಾನ್, ಜೈ ಕಿಸಾನ್.